Namaste. Hi, my dear student. See, ಇವತ್ತು 7th ಸ್ಟ್ಯಾಂಡರ್ಡ್ ಥರ್ಡ್ ಲೆಸನ್ ಎಲೆಕ್ಟ್ರಿಸಿಟಿ ಸರ್ಕ್ಯೂಟ್ಸ್ ಆ್ಯಂಡ್ ದೇ ಕಾಂಪೊನೆಂಟ್ಸ್ ಈ ಲೆಸನ್ನ ಡಿಸ್ಕಸ್ ಮಾಡೋಣ. ಸೆಕೆಂಡ್ ಲೆಸನ್ದು ನೋಟ್ಸ್ನ ನಾನು ಎಕ್ಸಸೈಸ್ ನೋಟ್ಸ್ನೇ ಕೊಡ್ತಾ ಇರ್ತೀನಿ. NCERT ನೋಟ್ಸು LBA ನೋಟ್ಸು ಅದು ಬಂದಮೇಲೆ ನಿಮ್ಗೆ ಆ ನೋಟ್ಸ್ನ ಕೊಡ್ತೀನಿ. ಸದ್ಯಕ್ಕೆ ಅದೇ ನೋಟ್ಸ್ನ ಓದ್ಕೊಳ್ತಾ ಇರಿ. ಆ್ಯಂಡ್ ನಾನು ಹೋಮ್ವರ್ಕ್ ಕ್ವಶನ್ಸ್ನ ಕೊಟ್ಟಿರ್ತೀನಲ್ಲ ಟೆಕ್ಸ್ಟ್ ಬುಕ್ ಮಧ್ಯೆ ಆದಷ್ಟು ಆ ಟೈಪೇ LBA ನೋಟ್ಸು ಸಹ ಬರುತ್ತೆ. ಹಾಗಾಗಿ ಆ ಹೋಮ್ವರ್ಕ್ ಕ್ವಶನ್ಸ್ಗೂ ಆನ್ಸರ್ ಮಾಡಿ ಇಟ್ಕೊಂಡು ನೋಟ್ಸ್ ಅದನ್ನು ಸಹ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಅಡಿಷನ್ ಕ್ವಶನ್ಸ್ ಆಗಿ ಯೂಸ್ ಆಗುತ್ತೆ. ಓಕೆ, ಇವತ್ತು ಈ ಲೆಸನ್ ಡಿಸ್ಕಸ್ ಮಾಡೋಣ. ಸಿ, ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ ಶಕ್ತಿ, ಸರ್ಕ್ಯೂಟ್ಸ್ ಆ್ಯಂಡ್ ದೇ ಕಾಂಪೊನೆಂಟ್ಸ್. ಸರ್ಕ್ಯೂಟ್ಸ್ ಅಂದರೆ ಮಂಡಲಗಳು ಅಂತೇಳಿ ಕರೀತಾರೆ. ಆ್ಯಂಡ್ ದೇ ಕಾಂಪೊನೆಂಟ್ಸ್ ಎಲೆಕ್ಟ್ರಿಸಿಟಿಯ ಮಂಡಲಗಳು ಮತ್ತು ಅದರ ಘಟಕಗಳು ಅಂತೇಳಿ. ಯಾವುದೆಲ್ಲ ಎಲೆಕ್ಟ್ರಿಸಿಟಿಯ ಮಂಡಲಗಳಿದೆ, ಯಾವ ರೀತಿ ಇದೆ, ಅದರ ಘಟಕಗಳು ಯಾವ್ದ್ಯಾವುದು, ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಸಿ, Nihal and his classmates were excited for their school trip to the Bakra Nangal Dam. ನಿಹಾಲ್ ಮತ್ತೆ ಅವನ ಕ್ಲಾಸ್ಮೇಟ್ಸ್ ಅಂದ್ರೆ ಅವ್ರ ಸ್ಕೂಲಲ್ಲಿ ಇರ್ತಕ್ಕಂತಹ ಅವರ ಸಹಪಾಠಿಗಳು ಎಲ್ಲರೂ ಬಾಕ್ರಾನಂಗಲ್ ಡ್ಯಾಮ್ ಅದನ್ನ ನೋಡ್ಬೇಕು ಅಂತ ಎಲ್ಲರೂ ಎಕ್ಸೈಟ್ ಆಗಿ ತುಂಬಾ ಕುತೂಹಲವಾಗಿ ಎಕ್ಸೈಟ್ ಆಗಿ ಉತ್ಸುಕರಾಗಿದ್ದಾರೆ. ದೇ ವುಡ್ ವಿಸಿಟ್ ದ hydroelectric power house where the force of falling water was used to generate electricity. ಏನು ಆ ಬಾಕ್ರಾನಗಲ್ ಡ್ಯಾಮ್ ಅಲ್ಲಿ ಏನಿದೆ, ಮೇಲಿಂದ ನೀರು ಹರಿಯುತ್ತೆ, ಕೆಳಗೆ ಬೀಳುತ್ತೆ ತುಂಬ ಎತ್ತರದಿಂದ. ಫಾಲಿಂಗ್ ಆಫ್ ವಾಟರ್ ಯೂಸ್ ಟು ಜನರೇಟ್ ಅಂದರೆ ಜಲಪಾತಗಳು, ಫಾಲ್ಗಳೆಲ್ಲ ನೋಡಿದ್ದೀರಾ ಅಲ್ವಾ? ಜೋಗ್ ಜಲಪಾತ ಇರ್ಬೋದು ನಮ್ಮಲ್ಲಿ ಕರ್ನಾಟಕದಲ್ಲಿ. ಈ ರೀತಿ ಅಂದರೆ ಎತ್ತರದಿಂದ ಬೀಳ್ತಕ್ಕಂತಹ ನೀರಿನಿಂದ ಅದಕ್ಕೆ ಮೋಟಾರ್ನ ಫಿಕ್ಸ್ ಮಾಡಿ ಏನು ಮಾಡ್ತಾರೆ, ಆ ನೀರು ಬರುವಂತಹ ರಭಸದಿಂದ ಏನು ಮಾಡ್ತಾರೆ, ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡುವಂತಹ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಹೌಸ್ ಆಗಿದೆ. They also looked forward to the free 13 kilometer train ride from Nangal in Punjab to Bakra in Himachal Pradesh along the beautiful Satluj River and through the Shivalik Hills. ಹಾಗೇನು ಅವರು ಇನ್ನೂ ಒಂದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲಿಂದ 13 ಕಿಲೋಮೀಟರ್ ಟ್ರೈನಲ್ಲಿ ಹೋಗುವಂತಹ ಒಂದು ರೈಡಿಂಗ್ ಇದೆ. ಅಂದರೆ ರೈಲಿನಲ್ಲಿ ಸಂಚಾರ, ಅದರಿಂದ 13 ಕಿಲೋಮೀಟರ್ ಟ್ರೈನಲ್ಲಿ ಸಂಚಾರ ಮಾಡುವಂಥದ್ದು. ಎಲ್ಲಿಂದ? ನಂಗಲ್, ಫ್ರಮ್ ಬಾಕ್ರಾನಂಗಲ್ ಇನ್ ಪಂಜಾಬ್ನ ಬಾಕ್ರಾನಂಗಲಿಂದ ಹಿಮಾಚಲ್ ಪ್ರದೇಶ್ಗೆ ಹೋಗುವಂತಹ ಒಂದು ಟ್ರೈನ್ ಇದೆ. ಅಲಾಂಗ್ ಅದ್ರ ಮಧ್ಯೆ ಸಿಗ್ತಕ್ಕಂಥ ಒಂದು ಬ್ಯೂಟಿಫುಲ್ ಸಟ್ಲೇಜ್ ಎಂಬ ಸುಂದರವಾದ ಒಂದು ನದಿ ಸಹ ಇದೆ. ಅದು ಥ್ರೂ ಎಲ್ಲಿ ಅದು ಬರುತ್ತೆ? ಶಿವಾಲಿಕ್ ಹಿಲ್ಸ್ ಅಲ್ಲಿ, ಶಿವಾಲಿಕ್ನ ಬೆಟ್ಟಗಳ ತಪ್ಪಲಿನಲ್ಲಿ ಸಟ್ಲೇಜ್ ನದಿಯನ್ನು ನೋಡಿಕೊಂಡು ಹಿಮಾಚಲ ಬಾಕ್ರಾನಂಗಲ್, ಪಂಜಾಬ್ನಲ್ಲಿರ್ತಕ್ಕಂಥ ಬಾಕ್ರಾನಂಗಲಿಂದ ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತಕ್ಕಂಥ 13 ಕಿಲೋಮೀಟರ್ ಆ ಟ್ರೈನ್ ಪ್ರಯಾಣವನ್ನು ಮಾಡಲಿಕ್ಕೆ ಅವರೆಲ್ಲರೂ ತುಂಬಾ ಉತ್ಸುಕರಾಗಿದ್ದಾರೆ. Prior to the trip, Nihal and his classmates were given a group assessment to prepare a presentation on the uses of electricity. ಹಾಗೆ ಅವ್ರಿಗೆ ಒಂದು ವರ್ಕನ್ನು ಸಹ ಕೊಟ್ಟಿದ್ದಾರೆ. ಏನು? ಆ ಟ್ರಿಪ್ಪಲ್ಲಿ, ಆ ಒಂದು ಪ್ರವಾಸದಲ್ಲಿ ಏನು ಮಾಡಬೇಕು? ನಿಹಾಲ್ ಮತ್ತು ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ವರ್ ಗಿವನ್ ಎ ಗ್ರೂಪ್ ಅಸೆಸ್ಮೆಂಟ್, ಒಂದು ಗುಂಪು ಚಟುವಟಿಕೆ, ಒಂದು ಅಸೈನ್ಮೆಂಟ್ನ ಕೊಟ್ಟಿದ್ದಾರೆ. ಏನಪ್ಪ? ಟು ಪ್ರಿಪೇರ್ ಎ ಪ್ರೆಸೆಂಟೇಷನ್ ಆನ್ ದ ಯೂಸಸ್ ಆಫ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯ ಉಪಯೋಗಗಳ ಬಗ್ಗೆ ಒಂದು ಅಸೈನ್ಮೆಂಟ್ನ ಮಾಡಿ ಅವರೆಲ್ಲರೂ ಕೊಡಬೇಕಾಗಿದೆ. ದೇ began by looking around their houses, then their school, followed by their neighborhood, their city, and finally they searched the internet. ಅವರು ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯ ಉಪಯೋಗಗಳ ಬಗ್ಗೆ ಎಲ್ಲೆಲ್ಲಿ ಅವರು ತಿಳ್ಕೊಂಡ್ರು? ಬಿಗಿನ್, ಪ್ರಾರಂಭದಲ್ಲಿ ಬೈ ಲುಕಿಂಗ್ ಅರೌಂಡ್ ದೇರ್ ಹೌಸಸ್, ಫಸ್ಟು ಅವ್ರ ಮನೆಯಲ್ಲಿ ಯಾವುದಕ್ಕೆಲ್ಲ ಎಲೆಕ್ಟ್ರಿಸಿಟಿನ ವಿದ್ಯುತ್ ಶಕ್ತಿಯನ್ನು ಯಾವುದಕ್ಕೆಲ್ಲ ಉಪಯೋಗಿಸ್ತಾರೆ ಫಸ್ಟ್ ಅವ್ರ ಮನೇಲಿ ಕಲೆಕ್ಟ್ ಮಾಡಿದ್ರು.
ಸಂಗ್ರಹಿಸಿದ್ರು. ಆಮೇಲೆ ಅವ್ರು ಸ್ಕೂಲಿಗೆ ಬಂದರು. ಸ್ಕೂಲಲ್ಲಿ ವಿದ್ಯುತ್ ಶಕ್ತಿಯನ್ನು ಯಾವುದ್ಯಾವುದಕ್ಕೆಲ್ಲ ಉಪಯೋಗಿಸ್ತಾರೆ ಅದನ್ನು. ನೆಕ್ಸ್ಟ್ ನೈಬರ್ಹುಡ್, ಅವರ ಸುತ್ತಮುತ್ತ ಹೊರಗಡೆ ಎಲ್ಲಿ ವಿದ್ಯುತ್ ಶಕ್ತಿಯನ್ನು ಬಳಸ್ತಿದ್ದಾರೆ ಅಲ್ಲಿ ಅದರ ಲಿಸ್ಟನ್ನು ತಗೊಂಡ್ರು. ಹಾಗೆ ಸಿಟಿ ಆ್ಯಂಡ್ ದೇರ್ ಸಿಟಿ, ಅವ್ರು ಇರ್ತಕ್ಕಂಥ ನಗರಗಳಲ್ಲಿ, ಸಿಟಿಗಳಲ್ಲಿ ವಾಸಿಸ್ತಕ್ಕಂಥದ್ದು ಅಲ್ಲಿ. ಆ್ಯಂಡ್ ಫೈನಲಿ ದೇ ಸರ್ಚ್ಡ್ ದ ಇಂಟರ್ನೆಟ್. ಇನ್ನೂ ಹೆಚ್ಚು ಯಾವುದಕ್ಕೆಲ್ಲ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಎಲ್ಲರೂ ಸಾಮಾನ್ಯವಾಗಿ ನಾವೆಲ್ಲ ಯಾವುದನ್ನ ಗೂಗಲ್ ಇಂಟರ್ನೆಟನ್ನು ಉಪಯೋಗಿಸ್ತೀವಿ. ಹಾಗೆ ಸಹ ಅವರು ಅಂತರ್ಜಾಲದಲ್ಲಿ ಹುಡುಕಿ ಅದರ ಉಪಯೋಗಗಳನ್ನ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಟು ದೇರ್ ಅಸ್ಟಾನಿಶ್ಮೆಂಟ್ ದೇರ್ ಲಿಸ್ಟ್ ಕೆಪ್ಟ್ ಗ್ರೋಯಿಂಗ್. ಆದರೆ ಅವರ ಲಿಸ್ಟನ್ನು ಇನ್ನೂ ಬೆಳೀತಾ ಹೋಗ್ತಿದೆ. ಅಂದರೆ ಬೆಳೀತಾ ಹೋಗ್ತಿದೆ ಅಂದರೆ ಅದರ ಉಪಯೋಗಗಳು ಇನ್ನೂ ಹೆಚ್ಚು ಇದೆ, ಇನ್ನೂ ತುಂಬ ಇದೆ. ಅವರು ಎಷ್ಟು ಅಂದ್ಕೊಂಡಿದ್ರು ಅದಕ್ಕಿಂತ ಹೆಚ್ಚು ಅದು ಅವ್ರಿಗೆ ಉಪಯೋಗಗಳ ಪಟ್ಟಿ ಬೆಳೀತಾ ಹೋಗ್ತಿದೆ. ದೇ ಡಿಸೈಡೆಡ್ ಟು ಆರ್ಗನೈಸ್ ದ ಯೂಸಸ್ ಅಂಡರ್ ಡಿಫ್ರೆಂಟ್ ಹೆಡಿಂಗ್ಸ್. ಅದಕ್ಕೆ ಏನು ಮಾಡಿದ್ರು, ಅವರು ಒಂದು ತೀರ್ಮಾನಕ್ಕೆ ಬಂದರು. ಪ್ರತಿಯೊಂದು ಉಪಯೋಗಗಳಿಗೂ ಒಂದೊಂದು ಹೆಡಿಂಗ್ಸ್ನ, ಅದಕ್ಕೊಂದು ಟೈಟಲ್, ಈ ರೀತಿ ಹೆಡಿಂಗ್ಸ್ನ ಕೊಟ್ಕೊಂಡು ಅದರ ಉಪಯೋಗಗಳನ್ನ ಬೇರೆ ಬೇರೆ ಗುಂಪುಗಳಾಗಿ ಮಾಡಿ ಅವುಗಳನ್ನ ಬರಿತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್ ನೋಡಿ, ಕುಕ್ಕಿಂಗ್. ಎಷ್ಟು ಚೆನ್ನಾಗಿ ಹೆಡಿಂಗ್ಸ್ನ ಕೊಟ್ಟಿದ್ದಾರೆ. ಆದರೆ ಅದ ನೋಡೋಣ. ಆಮೇಲೆ ಕ್ಯಾನ್ ಯು ಹೆಲ್ಪ್ ನಿಹಾಲ್ ಬೈ ಹ್ಯಾಡಿಂಗ್ ಸಮ್ ಹೂ ಯೂಸಸ್ ಟು ಇಸ್ ಲಿಸ್ಟ್. ಅಂದರೆ ನೀವು ಸಹ ನಿಮ್ಗೆ ಗೊತ್ತಿರ್ತಕ್ಕಂಥ ವಿದ್ಯುತ್ ಶಕ್ತಿಯ ಉಪಯೋಗಗಳ ಬಗ್ಗೆ ಅವ್ರಿಗೆ, ನಿಹಾಲ್ಗೆ ಮತ್ತು ಅವ್ರ ಫ್ರೆಂಡ್ಸ್ಗಳಿಗೆ ಅವ್ರು ಮಾಡ್ತಿರ್ತಕ್ಕಂಥ ಲಿಸ್ಟಲ್ಲಿ ನೀವು ಸಹಾಯ ಮಾಡ್ತೀರಾ ಅಂತೇಳಿ ಕೇಳ್ತಿದ್ದಾರೆ. ನೀವು ಈಗ ನಾನು ಒಂದು ಹೋಮ್ವರ್ಕ್ ಕೊಡ್ತೀನಿ, ನೀವು ಗೊತ್ತಿರ್ತಕ್ಕಂಥ ಒಂದು 10 ಒಂದು ಫಸ್ಟ್ 10 ಉಪಯೋಗಗಳನ್ನ ನೀವು ಮಾಡೋಕ್ಕಾಗತ್ತಾ? ಎಲೆಕ್ಟ್ರಿಸಿಟಿನ, ವಿದ್ಯುತ್ ಶಕ್ತಿಯನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂತೇಳಿ ಒಂದು 10 ಯೂಸಸ್ನ ಬರೆಯೋಕ್ಕಾಗತ್ತಾ? ಫ್ಯಾನು, ಮಿಕ್ಸಿ, ಗ್ರೈಂಡರ್, ಲೈಟ್, ಇದೆಲ್ಲ ತುಂಬ ಬೇಕಾದಷ್ಟಿದೆ. ಆ ರೀತಿ ನೀವು 10 ಲಿಸ್ಟನ್ನು ಮಾಡಬೇಕು. ದಟ್ ಈಸ್ ಹೋಮ್ವರ್ಕ್ ಫಾರ್ ಯು. ಅರ್ಥ ಆಯ್ತಾ? ಈಗ ಇಲ್ಲೆಲ್ಲ ಇವ್ರು ಯಾವ್ದು ಮಾಡಿದ್ದಾರೆ ಅದನ್ನು ನೋಡೋಣ. ಇದನ್ನು ಯೂಸ್ ಮಾಡ್ಕೊಳ್ಳಿ, ಬಟ್ ನೀವೇ ಓನಾಗಿ ಥಿಂಕ್ ಮಾಡಿ ನಿಮಗೆ ಏನು ಗೊತ್ತೋ ಅದನ್ನು ನೀವು ಲಿಸ್ಟ್ ಮಾಡಿ. ಇಲ್ಲಿ ದಿನ ಆದಷ್ಟು ಕಾಪಿ ಮಾಡೋದನ್ನು ಕಡಿಮೆ ಮಾಡಿ. ಇಲ್ಲಿ ನಾವು ನೋಡ್ತಾ ಹೋಗೋಣ. ಎಲೆಕ್ಟ್ರಿಸಿಟಿ ಯಾವುದೇ, ಕುಕ್ಕಿಂಗಲ್ಲಿ ಎಲೆಕ್ಟ್ರಿಕ್ ಕೆಟಲ್, ನೀರು ಕಾಯಿಸ್ಕೊಳ್ಳುವಂಥ ಕೆಟಲ್ ಈಗೆಲ್ಲ ಬಂದಿದೆ, ನೋಡಿರ್ತೀರ ಅಲ್ವಾ? ಕೆಟಲ್ಲು, ಮಿಕ್ಸರ್ ಇದೆಲ್ರಿಗೂ ಗೊತ್ತು, ಗ್ರೈಂಡರ್ ಗೊತ್ತು, ಟೋಸ್ಟರ್ ಗೊತ್ತು, ಓವನ್, ಮೈಕ್ರೋವೇವ್, ಇದಿಷ್ಟು ಕುಕ್ಕಿಂಗಲ್ಲಿ ಬಳಸುವಂಥದ್ದು. ಇನ್ ಲೈಟಿಂಗ್, ಹೋಮ್ಸ್, ಆಫೀಸಸ್, ಸ್ಟ್ರೀಟ್ಸ್, ಮಾರ್ಕೆಟ್ಸ್, ಫ್ಯಾಕ್ಟರೀಸ್, ಎಲ್ಲ ಕಡೆ ಮನೆಗಳಲ್ಲಿ, ಆಫೀಸಲ್ಲಿ, ರೋಡಲ್ಲಿ ಸ್ಟ್ರೀಟ್ ಲೈಟ್ ಆಗಿ, ಮಾರ್ಕೆಟ್ಗಳಲ್ಲಿ, ಫ್ಯಾಕ್ಟರೀಸ್ಗಳಲ್ಲೆಲ್ಲ ಬಲ್ಬ್ ಬೆಳಕಿಗಾಗಿ ಲೈಟಿನಿಂಗಿಗೆ ಬಳಸ್ತಾರೆ. ಇನ್ ಟ್ರಾನ್ಸ್ಪೋರ್ಟೇಷನ್, ವಿದ್ಯುತ್ ಶಕ್ತಿ ಬೇಕೇ ಬೇಕು ಅಲ್ವಾ? ವಿದ್ಯುತ್ ಶಕ್ತಿ ಇಲ್ಲ ಅಂದರೆ ಯಾವುದೂ ನಡೆಯಲ್ಲ. ಟ್ರೈನ್, ಬಸ್, ಕಾರ್, ಸ್ಕೂಟರ್, ಲಿಫ್ಟ್, ಎಸ್ಕಲೇಟರ್ಸ್. ಟ್ರಾನ್ಸ್ಪೋರ್ಟೇಷನ್, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಬೇಕು ಅಂದರೆ ಯಾವ ರೀತಿ ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಳ್ತಾರೆ? ಟ್ರೈನಲ್ಲಿ ಬಳಸ್ತಾರೆ, ಎಲೆಕ್ಟ್ರಿಕ್ ಟ್ರೈನ್ ಅಲ್ವಾ? ಬಸ್ ಬಂದಿದೆ, ಕಾರ್ ಬಂದಿದೆ, ಸ್ಕೂಟರ್ ಬಂದಿದೆ, ಲಿಫ್ಟ್, ಎಸ್ಕಲೇಟರ್, ಇವೆಲ್ಲವೂ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಕೊಂಡೆ ಮಾಡುವಂಥದ್ದು. ಈಗೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳೇ ಬಂದ್ಬಿಟ್ಟಿದೆ ಅಲ್ವಾ? ನೆಕ್ಸ್ಟ್ ಈಟಿಂಗ್ ಆ್ಯಂಡ್ ಕೂಲಿಂಗ್, ಫ್ಯಾನ್, ಕೂಲೋಗೆ, ರೂಮ್ ಹೀಟರ್. ಫಾರಿನ್ಗಳಲ್ಲೆಲ್ಲ ನಾವೇಗೆ ಎ ಸಿ ಬಳಸ್ತೀವೋ ಅಲ್ಲಿ ರೂಮ್ ಹೀಟರಾಗಿ ಬಳಸ್ತಾರೆ. ಇಮೋಷನ್ ರಾಡ್, ಗೀಸರ್, ರೆಫ್ರಿಜಿರೇಟರ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಏರ್ ಕಂಡೀಷನರ್, ಇದೆಲ್ಲ ಎಲೆಕ್ಟ್ರಿಸಿಟಿ ಯೂಸಸ್ಸೇ ಅಲ್ವಾ? ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ಗೆ, ಮನೋರಂಜನೆಗಾಗಿ ವಿದ್ಯುತ್ತನ್ನು ಹೇಗೆ ಬಳಸ್ಕೊಳ್ತೀವಿ? ನಮ್ಮೆಲ್ಲರಿಗೂ ಇಷ್ಟವಾದ ಟೆಲಿವಿಷನ್, ರೇಡಿಯೋ, ಈಗ ಮೊಬೈಲು ಸೇರಿಸ್ಕೊಳ್ಬೋದು. ಬಟ್ ಇದು ಕಮ್ಯುನಿಕೇಷನ್ಗೆ ಬಂದಿದೆ, ಟೆಲಿವಿಷನ್ ಮತ್ತು ರೇಡಿಯೋ. ಇಲ್ಲಿ ಕಮ್ಯುನಿಕೇಷನಲ್ಲಿ ಮೊಬೈಲ್ ಫೋನ್ ಆ್ಯಂಡ್ ಇಂಟರ್ನೆಟ್. ಅದರ್ಸ್, ವಾಟರ್ ಪಂಪ್, ಕ್ರೇನ್, ಕಂಪ್ಯೂಟರ್, ಇದಿಷ್ಟು ಅವ್ರು ಲಿಸ್ಟ್ ಮಾಡಿದ್ದಾರೆ. ನಿಮಗೆ ಗೊತ್ತಿದ್ರೆ ಯಾವ್ದಾದ್ರು ಹೊಸದು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು ಅದನ್ನು ಸಹ ನಿಮ್ಮ ಲಿಸ್ಟಲ್ಲಿ ಕಾಮೆಂಟಲ್ಲಿ ಅದನ್ನು ತಿಳಿಸಿ. ಆಲ್ಸೋ ಸಜೆಸ್ಟ್ ಸಮ್ ಅದರ್ ವೇಸ್ ಆಫ್ ಗ್ರೂಪಿಂಗ್ ದ ಯೂಸಸ್ ಆಫ್ ಎಲೆಕ್ಟ್ರಿಸಿಟಿ. ಹಾಗೆ ಇನ್ನಿತರ ಗುಂಪುಗಳ ಬೇರೆ ಬೇರೆ ವಿಧಾನಗಳ ಮೂಲಕ ಎಲೆಕ್ಟ್ರಿಸಿಟಿನ ಹೇಗೆ ಯೂಸ್ ಮಾಡ್ತೀವಿ ಅಂತ ಸಜೆಸ್ಟ್ ಮಾಡಿ ಅಂತ ಕೇಳಿದ್ದಾರೆ. ವಿ ಯೂಸ್ ಎಲೆಕ್ಟ್ರಿಸಿಟಿ ಆಲ್ ದ ಟೈಮ್, ಸೊ ಲೆಟ್ ಅಸ್ ಲರ್ನ್ ಸಮಥಿಂಗ್ ಮೋರ್ ಅಬೌಟ್ ಎಲೆಕ್ಟ್ರಿಸಿಟಿ. ನಮಗೆ ತಿಳಿದ ಹಾಗೆ ನಾವು ವಿದ್ಯುತ್ ಶಕ್ತಿಯನ್ನು ಯಾವಾಗಲೂ ಸಹ ಪ್ರತಿದಿನ ಎಲ್ಲ ಸಮಯದಲ್ಲೂ ನಾವು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ಕೊಳ್ತೀವಿ. ಹಾಗಾದರೆ ಆ ವಿದ್ಯುತ್ ಶಕ್ತಿಯ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಮಾಡೋಣ.
You have learnt earlier that electricity is generated in multiple ways by windmills, by using wind energy, by solar panels capturing the sun's energy, by falling water, and by using natural gas or coal in the chapter Nature's Treasures in the grade 6 science textbook Curiosity. 6th ಸ್ಟ್ಯಾಂಡರ್ಡ್ ಕ್ಯೂರಾಸಿಟಿ ಆ ಬುಕ್ಕಲ್ಲಿ ನೀವು ನೇಚರ್ಸ್ ಪರಿಸರದ ಸಂಪತ್ತು ನಿಸರ್ಗದ ಸಂಪತ್ತು ಎಂಬ ಪಾಠದಲ್ಲಿ ನೀವು ನಮ್ಮ ಈ ಪ್ರಕೃತಿಯ ಸಂಪತ್ತು ನಿಸರ್ಗದಲ್ಲಿ ಇರ್ತಕ್ಕಂಥ ಸಂಪತ್ತು ಯಾವುದಾದ್ರು ಅದನ್ನು ಹೇಗೆಲ್ಲ ಬಳಸ್ಕೊಳ್ತೀವಿ ಅಂತ ಆ ಒಂದು ಲೆಸನಲ್ಲಿ ನೀವು ಓದಿದ್ದೀರಾ. ಅದರಲ್ಲೇನು ಯು ಮೇ ಲರ್ನ್ ಏನೇನು ಎಲೆಕ್ಟ್ರಿಸಿಟಿ ಎನರ್ಜಿ ಜನರೇಟೆಡ್ ಇನ್ ಮಲ್ಟಿಪಲ್ ವೇಸ್. ನಮಗೆ ವಿದ್ಯುತ್ ಶಕ್ತಿ ಅನ್ನೋದು ಅನೇಕ ಮೂಲಗಳಿಂದ ನಮಗೆ ಅನೇಕ ಕಡೆಯಿಂದ ನಮಗೆ ಬರುತ್ತೆ. ಅದರಲ್ಲಿ ವಿಂಡ್ ಮಿಲ್ಸ್ ಅಂದರೆ ಕೇಳಿದ್ದೀರಾ ಅಲ್ವಾ, ಪವನ ಶಕ್ತಿ, ಫ್ಯಾನ್, ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ಬೆಟ್ಟಗಳ ಮೇಲೆ ಹಾಕಿ ಆ ಗಾಳಿ ತಿರುಗುವುದರಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತೀವಿ. ವಿಂಡ್ ಮಿಲ್ಸ್ by using a wind energy, by using wind energy, by solar panel capturing sun energy. ಈಗಂತೂ ಸೋಲಾರ್ ಎನರ್ಜಿನ ತುಂಬ ಕಡೆ ಯೂಸ್ ಮಾಡ್ತೀವಿ. ಸೋಲಾರ್ ಲೈಟು, ಸೋಲಾರ್ ಪಂಪು, ಸೋಲಾರ್ ವಾಟರ್ ಹೀಟರು, ಈ ರೀತಿ. ಬೈ ಫಾಲಿಂಗ್ ವಾಟರ್ ಬೈ ಯೂಸಿಂಗ್ ಎ ನ್ಯಾಚುರಲ್ ಗ್ಯಾಸ್ ಆರ್ ಕೋಲ್. ಅದೇ ರೀತಿ ನ್ಯಾಚುರಲ್ ಗ್ಯಾಸ್ ಅಥವಾ ಕೋಲಿಂದನೂ ಸಹ ನಾವು ಅನೇಕ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ದೀವಿ. ದ ಎಲೆಕ್ಟ್ರಿಕ್ supply from these sources reaches our homes and factories via wires. ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ಮನೆಗಳಿಗೆ, ಫ್ಯಾಕ್ಟರಿಗಳಿಗೆ ಅಥವಾ ಆಫೀಸ್ಗಳಿಗೆ ವಿದ್ಯುತ್ ಶಕ್ತಿ ಎಲ್ಲಿಂದ ಬರುತ್ತೆ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೈರ್, ತಂತಿಗಳ ಮೂಲಕ ನಮಗೆ ವಿದ್ಯುತ್ ತಲುಪುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ, ಅಟ್ ಹೋಮ್ ವಿ ಪ್ಲಗ್ ಇನ್ ವೇರಿಯಸ್ ಡಿವೈಸಸ್ ಟು ದ ಎಲೆಕ್ಟ್ರಿಕಲ್ ಸಾಕೆಟ್ಸ್ ಇನ್ ದ ವಾಲ್. ಅದಕ್ಕೆ ಉದಾಹರಣೆ, ನಾವು ನಮ್ಮ ಮನೆಗಳಲ್ಲಿ ಎಲೆಕ್ಟ್ರಿಕ್ ಸಾಕೆಟ್ಸ್ ಗಳಲ್ಲಿ ಪ್ಲಗ್ಗಳನ್ನು ಹಾಕಿರ್ತೀವಿ. ವೇರಿಯಸ್ ಡಿವೈಸಸ್ಗಳಿಗೆ, ಅನೇಕ ವಿದ್ಯುತ್ ಉಪಕರಣಗಳಿಗೆ ಸಾಕೆಟ್ಸ್ ಅಥವಾ ಗೋಡೆಗಳಿಗೆ ಪ್ಲಗ್ಗಳನ್ನ ಹಾಕಿರ್ತೀವಿ. ಅದರ ಮೂಲಕ, ಅದರೊಳಗಿಂದ ಏನು ವೈರ್ಗಳ ಮೂಲಕ ವಿದ್ಯುತ್ ಶಕ್ತಿ ನಮಗೆ ತಲುಪುತ್ತೆ. However, to learn about electricity, we will focus on portable sources of electricity that most of us may have used. ಹಾಗೆ ನಾವು ಈ ಒಂದು ವಿದ್ಯುತ್ ಶಕ್ತಿಯ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು, ಅದರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಬೇಕು. ವಿದ್ಯುತ್ ಶಕ್ತಿಯ ಆಕಾರಗಳು, ಅದು ಹೇಗೆ ಉಪಯೋಗ ಆಗುತ್ತೆ ಅಂತೇಳಿ ತಿಳ್ಕೊಬೇಕಾಗುತ್ತೆ. ಅಂದರೆ ಯಾವುದ್ರ ಮೂಲಕ ಬರುತ್ತೆ, ಅದರ ಆಕಾರ ಯಾವುದು, ಅದರಲ್ಲೆಲ್ಲ ಏನೇನಿದೆ, ಹೇಗೆ ನಮಗೆ ತಂತಿಗಳ ಮೂಲಕ ವಿದ್ಯುತ್ ತಲುಪುತ್ತೆ, ಇದ್ರ ಬಗ್ಗೆ ಹೆಚ್ಚು ತಿಳಿಯಬೇಕಾಗಿದೆ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಇಟ್ಸ್ ಯೂಸ್ ಇನ್ ಎ ಕಾಮನ್ ಡಿವೈಸ್ ಲೈಕ್ ಎ ಟಾರ್ಚ್ ಲೈಟ್. ಹಾಗಾದರೆ ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂತಹ ವಿದ್ಯುತ್ ಉಪಕರಣವಾದಂತಹ ಟಾರ್ಚ್ ಲೈಟ್ ಬಗ್ಗೆ ಮತ್ತೆ ಅದರ ಉಪಯೋಗಗಳ ಬಗ್ಗೆ ತಿಳಿಯೋಣ. ಒಂದು ಕಾಷನ್, ಎಚ್ಚರಿಕೆಯನ್ನು ನೀಡಿದ್ದಾರೆ. ಏನು? The danger sign on electric poles and other appliances warn people that electricity can be dangerous if not carefully handled. ಈ ಒಂದು ಚಿಹ್ನೆಯನ್ನು ಕೊಟ್ಟಿರ್ತಾರೆ, ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿಯಲ್ಲಿರುತ್ತೆ. ಇದು ಏನನ್ನು ಸೂಚಿಸುತ್ತೆ ಅಂದರೆ ಎಚ್ಚರಿಕೆಯ ಗಂಟೆ, ಡೇಂಜರ್, ಇದು ಅಪಾಯಕಾರಿ ಅಂತ ಸೂಚಿಸಿರುತ್ತೆ. ಎಲ್ಲ ಪೀಪಲ್ಸು, ಎಲ್ಲ ಜನರು ಈ ಒಂದು ಸೂಚನೆಯನ್ನು, ಕಾಷನ್ನ ತಿಳಿದುಕೊಂಡು ಕೇರ್ಫುಲ್ ಆಗಿ ಎಚ್ಚರಿಕೆಯಿಂದ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಬೇಕು. ನೆವರ್ ಎವರ್ ಪರ್ಫಾರ್ಮ್ ಎಕ್ಸ್ಪರಿಮೆಂಟ್ಸ್ ವಿತ್ ಪವರ್ ಸಪ್ಲೈ ಅಟ್ ಯುವರ್ ಹೋಮ್ ಆರ್ ಸ್ಕೂಲ್ಸ್. ವಿದ್ಯುತ್ ಶಕ್ತಿ ಹತ್ರ, ಎಲೆಕ್ಟ್ರಿಸಿಟಿ ಹತ್ರ, ಪವರ್ ಹತ್ರ ಯಾವುದೇ ರೀತಿ ಎಲ್ಲಿ ವಿದ್ಯುತ್ ಶಕ್ತಿ ಹರಿತಿರುತ್ತೆ, ಎಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತಿರುತ್ತೆ, ಅಲ್ಲಿ ನಿಮ್ಮ ಮನೆಯಲ್ಲೇ ಇರಲಿ ಅಥವಾ ಸ್ಕೂಲ್ಸಲ್ಲೇ ಇರಲಿ, ಅದರ ಜೊತೆ ಯಾವುದೇ ರೀತಿ ನಾವು ಎಕ್ಸ್ಪೆರಿಮೆಂಟ್ಗಳನ್ನ, ಪ್ರಯೋಗಗಳನ್ನ, ಮುಟ್ಟಿ ನೋಡ್ತೀನಿ ಶಾಕ್ ಹೊಡೆಯುತ್ತೋ ಇಲ್ವೋ, ಅಥವಾ ಪ್ಲಗ್ಗಲ್ಲಿ ಕರೆಂಟ್ ಪಾಸ್ ಆಗ್ತಿದೆಯೋ ಇಲ್ವೋ ಅಂತ ಬೆರಳಿಟ್ಟು ನೋಡೋದು, ಅಥವಾ ವೈರಲ್ಲಿ ಕರೆಂಟ್ ಪಾಸ್ ಆಗ್ತಿದೆಯೋ ಅಂತ ಅದನ್ನು ಟಚ್ ಮಾಡಿ ನೋಡೋದು. ಈ ರೀತಿ ನಿಮ್ಮ ಮನೆಯಲ್ಲೇ ಆಗಲಿ ಅಥವಾ ಸ್ಕೂಲ್ಸಲ್ಲೇ ಆಗಲಿ ಹೊರಗಡೆನೇ ಆಗಲಿ ಎಲ್ಲೂ ಸಹ ಎಲೆಕ್ಟ್ರಿಸಿಟಿ ಇರ್ತಕ್ಕಂತಹ ಜಾಗಗಳಲ್ಲಿ ಆ ಪರೀಕ್ಷೆಗಳನ್ನ, ಪ್ರಯೋಗಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಅವುಗಳನ್ನ ಮುಟ್ಟೋದಕ್ಕೆ, ಟಚ್ ಮಾಡೋದಕ್ಕೆ ಮತ್ತು ತೀರಾ ಹತ್ರನೂ ಹೋಗಬೇಡಿ. ಈವನ್ ಎಲೆಕ್ಟ್ರಿಸಿಟಿ ಫ್ರಮ್ ಪೋರ್ಟಬಲ್ ಜನರೇಟರ್ ಕ್ಯಾನ್ ಬಿ ಡೇಂಜರಸ್. ಈವನ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯ ಪೋರ್ಟಬಲ್ ಜನರೇಟರ್ಸು ಸಹ ತುಂಬ ಅಪಾಯಕಾರಿನೇ.
Use only batteries or cells like those in torchlights, wall clocks, radios or remotes for experiments with electricity. ನೀವು ಯಾವುದೇ ವಿದ್ಯುಚ್ಛಕ್ತಿಯ ಕುರಿತು ಪ್ರಯೋಗಗಳನ್ನ ಮಾಡಬೇಕು ಅಂದರೆ ಶೆಲ್ಗಳು ಬರುತ್ತೆ ನೋಡಿ, ಅದನ್ನು ಹಾಕ್ಕೊಂಡು ಬ್ಯಾಟ್ರಿ ಇರ್ತಕ್ಕಂಥ ಬ್ಯಾಟರಿ ಮತ್ತು ಶೆಲ್ನ ಉಪಯೋಗಿಸ್ಕೊಂಡು, ಅಂದರೆ ವಾಲ್ ಕ್ಲಾಕಲ್ಲಿ, ಗಡಿಯಾರಗಳಲ್ಲಿ, ರೇಡಿಯೋದಲ್ಲಿ, ರಿಮೋಟ್ನಲ್ಲಿ ಬಳಸ್ತಾರೆ ನೋಡಿ, ಮತ್ತು ಟಾರ್ಚ್ ಲೈಟ್ಗಳಲ್ಲಿ ಅವುಗಳೊಳಗೆ ಶೆಲ್ ಹಾಕಿರ್ತಾರೆ. ಆ ಶೆಲ್ಗಳನ್ನ ಉಪಯೋಗಿಸ್ಕೊಂಡು ಎಲೆಕ್ಟ್ರಿಸಿಟಿ ವರ್ಕ್ ಆಗ್ತಿದೆಯೋ ಅಲ್ವ ಅಂತ ಅವುಗಳ ಬಗ್ಗೆ ಅದನ್ನು ಉಪಯೋಗಿಸಿ ನೀವು ಚೆಕ್ ಮಾಡ್ಕೊಳ್ಬೋದೇ ಹೊರತು ಮಾಡಿ ಬೇರೆ ರೀತಿಯಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಸಿಟಿನ ಬ್ಯಾಟ್ರಿ ಅಥವಾ ಶೆಲ್ ಬಿಟ್ಟು ಬೇರೆ ರೀತಿ ಅದನ್ನು ಪರೀಕ್ಷಿಸೋದಕ್ಕೆ ಹೋಗಬೇಡಿ ಅಂತೇಳಿ. C3.1a ನೋಡಿ, ಟಾರ್ಚ್ ಲೈಟ್ ಬಗ್ಗೆ. ಯು ಮೈಟ್ ಹ್ಯಾವ್ ಯೂಸ್ಡ್ ಎ ಟಾರ್ಚ್ ಲೈಟ್ಸ್ ಆಲ್ಸೋ ಕಾಲ್ಡ್ ಎ ಟಾರ್ಚ್ ಆರ್ ಫ್ಲಾಶ್ ಲೈಟ್. ನೀವು ಉಪಯೋಗಿಸುವಂತಹ ಒಂದು ಟಾರ್ಚ್ ಲೈಟು ಅದು ಫ್ಲಾಶ್ ಲೈಟ್ ಸಹ ಹೌದು. ಏನು, ಲೆಟಸ್ ಎಕ್ಸ್ಪ್ಲೋರ್. ಟೇಕ್ ಎ ಟಾರ್ಚ್ ಲೈಟ್ ಸಿಮಿಲರ್ ಟು ದ ಒನ್ ಶೋನ್ ಇನ್ ಫಿಗರ್ 3.1. ಈ ಚಿತ್ರದಲ್ಲಿ ಕೊಟ್ಟಿದ್ದಲ್ಲ, ಈ ರೀತಿ ನಿಮ್ಮ ಮನೆಗಳಲ್ಲಿ ಇದ್ದರೆ ಒಂದು ಟಾರ್ಚ್ ಲೈಟನ್ನು ತೆಗೆದುಕೊಳ್ಳಿ. ಅಬ್ಸರ್ವ್ ಇಟ್ ಕೇರ್ಫುಲಿ, ನೀಟಾಗಿ ಸೂಕ್ಷ್ಮವಾಗಿ ಅದನ್ನು ಗಮನಿಸಿ. ಡು ಯು ನೋಟಿಸ್ ಎ ಲ್ಯಾಂಪ್ ಆ್ಯಂಡ್ ಎ ಸ್ವಿಚ್. ಈ ಲ್ಯಾಂಪು ಮುಂದೆ ಇರ್ತಕ್ಕಂಥದ್ದು ಮತ್ತು ಸ್ವಿಚ್ ಎರಡನ್ನು ಗಮನಿಸಿ. ಸ್ಲೈಡ್ ಇಟ್ ಸ್ವಿಚ್ ಆ್ಯಂಡ್ ಅಬ್ಸರ್ವ್ ಡಸ್ ದ ಟಾರ್ಚ್ ಲ್ಯಾಂಪ್ ಗ್ಲೋ. ಸ್ವಿಚ್ಚನ್ನು ಮುಂದಕ್ಕೆ ತಳ್ಳಿ ಬಲ್ಬು ಇದು ಗ್ಲೋ ಆಗುತ್ತೆ, ಅದನ್ನು ಗಮನಿಸಿ. ನಾವು ಸ್ಲೈಡ್ ದ ಸ್ವಿಚ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್ ಆ್ಯಂಡ್ ಅಬ್ಸರ್ವ್ ದ ಟಾರ್ಚ್ ಲ್ಯಾಂಪ್. ಹಾಗೆ ಸ್ವಿಚ್ಚನ್ನು ಹಿಂದಕ್ಕೆ ತಳ್ಳಿ ಹಾಗೆ ಈ ಲೈಟಲ್ಲಿ ಇದನ್ನು ಆನ್ ಆಗುತ್ತೋ ಇಲ್ವೋ ಅದನ್ನು ಅಬ್ಸರ್ವ್ ಮಾಡಿ. ಯು ಮೈಟ್ ಹ್ಯಾವ್ ನೋಟಿಸ್ಡ್ ದಟ್ ಇನ್ ದ ಫಸ್ಟ್ ಪೊಸಿಷನ್ ಆಫ್ ದ ಸ್ವಿಚ್ the torch lamp glows and in the other position the lamp does not glow. ಇಲ್ಲಿ ನೀವು ಏನು ತಿಳ್ಕೊಳ್ಬೇಕು, ಯಾಕೆ ಆ ಸ್ವಿಚ್ಚನ್ನು ಮುಂದಕ್ಕೆ ತಳೆದ್ರೆ ಲೈಟ್ ಬಲ್ಬ್ ಆನ್ ಆಗುತ್ತೆ, ಹಿಂದಕ್ಕೆ ತಳೆದ್ರೆ ಯಾಕೆ ಆಫ್ ಆಗುತ್ತೆ, ಅಲ್ಲಿ ಯಾವ ಪೊಸಿಷನಲ್ಲಿ, ಯಾಕೆ ಅದು ನಿರ್ದಿಷ್ಟ ಒಂದು ಸ್ಥಾನದಲ್ಲಿ ಇದ್ದರೆ ಮಾತ್ರ ಆ ಬಲ್ಬ್ ಆನ್ ಆಗುತ್ತೆ, ಇಲ್ಲಾಂದರೆ ಆನ್ ಆಗಲ್ಲ ಅಂತೇಳಿ ನೀವು ಪ್ರಶ್ನೆಯನ್ನು ಕೇಳ್ಕೋಬೇಕು. ಮತ್ತು ಅಲ್ಲಿ ನೋಟಿಸ್ ಮಾಡಬೇಕು, ಅದನ್ನು ನೀವು ಯಾಕೆ ಅಂತೇಳಿ ಅದನ್ನು ಗುರುತಿಸ್ಬೇಕು. ನಾವು ಓಪನ್ ದ ಟಾರ್ಚ್ ಲೈಟ್. ಈಗ ಅದನ್ನು ಎಲ್ಲ ಬಿಚ್ಚಿ ಇದನ್ನು ಒಳಗಡೆ ಏನಿದೆ ನೋಡೋದಕ್ಕೆ. ವಾಟ್ ಡು ಯು ಫೈಂಡ್ ಇನ್ಸೈಡ್. ಏನೇನು ಕಾಣುತ್ತೆ ನಿಮಗೆ ಈ ಟಾರ್ಚ್ ಇದರೊಳಗಡೆ ಏನೇನು ಕಾಣುತ್ತೆ ಅದನ್ನು ಗಮನಿಸಿ. ಇನ್ಸೈಡ್ ದ ಟಾರ್ಚ್ ಲೈಟ್ ಯು ಮೇ ಫೈಂಡ್ 2 or more ಎಲೆಕ್ಟ್ರಿಕ್ ಸೆಲ್ಸ್. ಸಾಮಾನ್ಯವಾಗಿ ಇದನ್ನು ಬಿಚ್ಚಿ ನೋಡಿದ್ರೆ ನಿಮಗೆ 2 ಅಥವಾ 2ಕ್ಕಿಂತ ಹೆಚ್ಚು ಸೆಲ್ಸ್ ಇರೋದು ಕಾಣುತ್ತೆ. ವೈ ಡಸ್ ದ ಟಾರ್ಚ್ ಲ್ಯಾಂಪ್ ಗ್ಲೋ ಇನ್ ಒನ್ ಪೊಸಿಷನ್ ಆಫ್ ಇಟ್ಸ್ ಸ್ವಿಚ್. ಯಾಕೆ ಈ ಟಾರ್ಚ್ ಲೈಟು ಒಂದು ನಿರ್ದಿಷ್ಟವಾದ ಸ್ಥಾನದಲ್ಲಿ ಇದ್ದಾಗ ಹಿಡ್ಕೊಂಡಾಗ ಮಾತ್ರ ಆನ್ ಆಗುತ್ತೆ ಲೈಟ್ ಅಂತ ಪ್ರಶ್ನೆ ಕೇಳ್ತಿದ್ದಾರೆ, ಆಯಿತಾ. ಇಷ್ಟರಲ್ಲಿ 3.2a ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಯಾರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು 2-3 ಟೈಮ್ ಆಡಿಯೋನ ಕೇಳಿ. ಬಿಕಾಸ್ ನ್ಯೂ ಸಿಲೆಬಸ್ಸು ಸ್ವಲ್ಪ ಟಫ್ ಅನಿಸುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ನೀಟಾಗಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ರೆ ಟಫ್ ಆಗಲ್ಲ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸದ್ಯಕ್ಕೆ ನಾನು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೋಟ್ಸ್ನ ಕೊಡ್ತಾ ಇರ್ತೀನಿ. ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಬರೆದಿಟ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ನಾನು ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲೇ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೊಡ್ತೀನಿ, ಓಕೆನಾ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ವಿತ್ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ಟೆಕ್ಸ್ಟ್ ಬುಕ್ ರೀಡಿಂಗ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್. ಸೈನ್ಸ್ ಸಬ್ಜೆಕ್ಟಲ್ಲಿ ಆದಷ್ಟು ಟೆಕ್ಸ್ಟ್ ಬುಕ್ನ ಓದಬೇಕು. ಅರ್ಥ ಆಗಲಿಲ್ಲ ಅಂದಾಗ ಆಡಿಯೋನ 2-3 ಟೈಮ್ ಕೇಳಿ, ಟೆಕ್ಸ್ಟ್ ಬುಕ್ನ ರೀಡ್ ಆಯಿತಾ. ಇಲ್ಲಿ ಕೊಟ್ಟಿದ್ದಾರಲ್ಲ, ನಾನು ಒಂದು ಆಲ್ರೆಡಿ ಕೊಡ್ತೀನಿ. ರೈಟ್ ದ ಲಿಸ್ಟ್ 10 ಯೂಸಸ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಲಿಸ್ಟ್ ದ ಡಿಫ್ರೆಂಟ್ ಯೂಸಸ್ ಆಫ್ ಎಲೆಕ್ಟ್ರಿಸಿಟಿ. ಇದನ್ನೇ ಇದನ್ನೇ ಈ ರೀತಿನೇ ಬರೀರಿ, ಬಾಕ್ಸ್ ಹಾಕಿ. Name the electricity is generated multiple ways. Name the multiple ways. Name the electricity is generated in multiple ways. ಯಾವ್ದಾವುದರಿಂದ ಮಾಡಿ ಇಲ್ಲಿ ಸಿಗುತ್ತೆ. Write a short note on danger sign in electric poles. Why the danger signs on electric poles and other electric appliances ಯಾಕಿರುತ್ತೆ ಇದನ್ನು ಬರೀರಿ.
ಬಿಕಾಸ್ ಅಲ್ಲಿಂದ ಡೇಂಜರಸ್ ಪವರ್ ಸಪ್ಲೈ ಬರೀದಿ ಟಾರ್ಚ್ ಲೈಟ್. ಓಕೆ, ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಇದಕ್ಕೆ ಆನ್ಸರ್ನ ಆದರೆ ಟ್ರೈ ಮಾಡಿ, ಇಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಆನ್ಸರ್ನ ಕೊಡ್ತೀನಿ. ಫಸ್ಟಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.